ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿಯರು ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಕಿಡಿಕಿಡಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಏನು ಕಾರಣಕ್ಕಾಗಿ ಮಹಿಳೆಯರು ಈ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಜೊತೆಗೆ ತವರು ಜಿಲ್ಲೆ ಆಗಿರುವಂತಹ ಬೆಳಗಾವಿಯಲ್ಲೇ ಈ ರೀತಿಯಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಆರೋಪ ಕೂಡ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಬೆಳಗಾವಿ ಜಿಲ್ಲೆ ಒಂದೇ ಅಲ್ಲ, ಸೊ ಹಲವಾರು ಜಿಲ್ಲೆಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ನಿಮ್ಗೆ ಏನಾದರೂ 24ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ, ನಿಮ್ಮ ಖಾತೆಗಳಿಗೆ ಜಮಾ ಆಗಿಲ್ಲ ಅಂತ ಅಂದ್ರೆ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಯಾಕೆಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಅಂತಾನೆ ಹೇಳ್ಬೋದು. ಸೊ ಈ ಎಲ್ಲಾ ಮಾಹಿತಿಯನ್ನ ತಿಳ್ಕೋಬೇಕು ಅಂತ ಅಂದ್ರೆ ಕೊನೆವರೆಗೂ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಸೋಮವಾರದಿಂದ ಶನಿವಾರದವರೆಗೂ ಕೂಡ ಇಲ್ಲಿ ಹಣವನ್ನ ಜಮಾ ಮಾಡ್ತೀವಿ ಅಂತ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮಗಳ ಮುಂದೆನೆ ಒಪ್ಕೊಂಡಿದ್ರು ಅಂತಾನೆ ಹೇಳ್ಬೋದು. ಸೊ ಇದರ ನಡುವೆ ಕೆಲವೊಂದು ಜಿಲ್ಲೆಗಳಿಗೆ ಏನ್ ಮಾಡಿದ್ರು, ಹಣವನ್ನ ಜಮಾ ಕೂಡ ಮಾಡಿದ್ರು. ಹಲವಾರು ಫಲಾನುಭವಿಗಳು ಕೂಡ ಕಮೆಂಟ್ ಅನ್ನ ಮಾಡಿದ್ರು. ಸೊ ನಾನು ಸ್ಕ್ರೀನ್ ಶಾಟ್ ಕೂಡ ನಿಮಗೆ ತೋರಿಸಿದ್ದೀನಿ. ಬಟ್ ಇಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಮಹಿಳೆಯರು ಏನು ಆರೋಪ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ನಮಗೆ 4-5 ತಿಂಗಳಿಂದ ಹಣ ಕೂಡ ಜಮಾ ಆಗಿಲ್ಲ. ಇದ್ರ ಜೊತೆಗೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವನ್ನು ಕೂಡ ಸರ್ಕಾರ ಜಮಾ ಮಾಡಿಲ್ಲ. ಸೊ ನಮಗೆ ಮಹಿಳೆಯರಿಗೆ ಹಲವಾರು ಕಮಿಟ್ಮೆಂಟ್ಗಳು ಇರುತ್ತೆ. ಸೊ ಇದರ ನಡುವೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೋಮವಾರದಿಂದ ಶನಿವಾರದೊಳಗಡೆ ನಾವು ಹಣ ಜಮಾ ಮಾಡ್ತೀವಿ ಅಂತ ಹೇಳಿದವರು ಇನ್ನೂ ಕೂಡ ನಮಗೆ ಹಣವನ್ನ ಜಮಾ ಮಾಡಿಲ್ಲ. ಆಲ್ರೆಡಿ ಇವತ್ತಿಗೆ 9 ದಿನ ಕಳೆದೇ ಹೋಯಿತು. ನಮ್ಮ ಖಾತೆಗಳಿಗೆ ಇನ್ನೂ ಕೂಡ ಹಣ 24ನೇ ಕಂತಿನ ಹಣ ಬಂದೇ ಇಲ್ಲ. ಸೊ ಇವಾಗ ಏನು ಹೇಳ್ತಾರೆ ಅಂತ ಅಂದ್ರೆ ಯಾವುದಾದ್ರೂ ಮಧ್ಯದಲ್ಲಿ ಒಂದು ಕಂತು ಬಂತು ಅಂತ ಅಂದ್ರೆ ನಮಗೆ 19-20ನೇ ಕಂತಿನ ಹಣನೇ ಜಮಾ ಆಗಿರೋದಿಲ್ಲ. ಆಲ್ರೆಡಿ 24ನೇ ಕಂತಿನ ಹಣವನ್ನ ನಾವು ಜಮಾ ಮಾಡ್ತಾ ಇದೀವಿ ಅಂತ ಇಲ್ಲಿ ಬಂದ್ಬಿಟ್ಟು ಅನೌನ್ಸ್ ಅನ್ನ ಮಾಡ್ತಾರೆ. ನಮ್ಮ ಖಾತೆಗಳಿಗೆ ಇನ್ನೂ 3-4 ತಿಂಗಳುಗಳಿಂದ ಹಣ ಜಮಾನೇ ಆಗಿಲ್ಲ ಅಂತ ತಮ್ಮ ತವರು ಜಿಲ್ಲೆ ಆಗಿರುವಂತಹ ಬೆಳಗಾವಿ ಜಿಲ್ಲೆಯಲ್ಲೇ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಆರೋಪವನ್ನ ಮಾಡ್ತಾ ಇರುವಂತದ್ದು ನಮ್ಮ ಮಹಿಳೆಯರು ಅಂತಾನೆ ಹೇಳ್ಬೋದು. ಸೊ ಮಹಿಳೆಯರು ಇವಾಗ ಹೆಂಗಾಗಿದೆ ಅಂತ ಅಂದ್ರೆ ತುಂಬಾನೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವಾಗ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನೇ ಇಲ್ಲಿ ಜಮಾ ಮಾಡಿಲ್ಲ. ಇದರ ನಡುವೆ ಬರಬೇಕಾಗಿರುವಂತಹ ಜಮಾ ಮಾಡಿರುವಂತಹ ಹಣನೂ ಕೂಡ ನಮಗೆ 3-4 ತಿಂಗಳಿಂದ ಜಮಾ ಆಗಿಲ್ಲ. ಕೆಲವೊಂದು ಮಹಿಳೆಯರಿಗೆ ಹಣ ಜಮಾ ಆಗಿದೆ, ಕೆಲವೊಬ್ರು ನಮಗೆ ಹಣ ಬಂದಿದೆ ಅಂತ ಹೇಳ್ತಿದ್ದಾರೆ. ಇನ್ನ 100ಗೆ ಇಲ್ಲಿ 10% ಮಹಿಳೆಯರು ಮಾತ್ರ ನಮಗೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಇನ್ನು 90% ಮಹಿಳೆಯರು ಏನ್ ಮಾಡ್ತಾ ಇದ್ದಾರೆ, ನಮ್ಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ನಡುವೆ ಇವಾಗ ಬೆಳಗಾವಿ ಜಿಲ್ಲೆ ಅಲ್ಲದೆ ಬಳ್ಳಾರಿ ಆಗಿರ್ಬೋದು, ಕೊಪ್ಪಳ ಜಿಲ್ಲೆ ಆಗಿರ್ಬೋದು, ಸೊ ಈ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಮಹಿಳೆಯರ ಕಂಪ್ಲೇಂಟ್ ಒಂದೇನೆ, ನಮಗೆ 2-3 ಕಂತುಗಳ ಹಣ ಬ್ಯಾಲೆನ್ಸ್ ಉಳ್ಕೊಂಡಿದೆ, ಇನ್ನೂ ಕೂಡ ಬಂದಿಲ್ಲ. ಟೋಟಲ್ ಆಗಿ 6,000 ಹಣ ನಮ್ಗೆ ಇನ್ನೂ ಕೂಡ ಬಂದು ಸೇರಬೇಕು. ಇದರ ನಡುವೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಕೂಡ ನಮ್ಮ ಖಾತೆಗಳಿಗೆ ಜಮಾ ಆಗಿಲ್ಲ. ಸೊ ಅದನ್ನು ಕೂಡ ಯಾವಾಗ ಜಮಾ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದಷ್ಟು ಬೇಗ ಈ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದಕ್ಕೆ ಒಂದು ರೆಸ್ಪಾನ್ಸ್ ಅನ್ನ ಮಾಡಬೇಕು ಅಂತ ಮಹಿಳೆಯರು ತುಂಬಾನೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಮಾಹಿತಿ ಸಿಕ್ಕ ಪ್ರಕಾರ ಏನಂತ ಅಂದ್ರೆ ಇವಾಗ ಸೋಮವಾರ ಹಣ ಜಮಾ ಆಗೋದಕ್ಕೆ ಶುರುವಾದ ನಂತರ ಒಂದು 2 ಡೇಸ್ ಕಳೆದ ಮೇಲೆ ಏನ್ ಹೇಳಿದ್ರು, ಹಲವಾರು ಫಲಾನುಭವಿಗಳು ಯಾರಿಗೆಲ್ಲ ಅತಿ ಹೆಚ್ಚು ಬ್ಯಾಲೆನ್ಸ್ ಉಳ್ಕೊಂಡಿತ್ತು, ಇವಾಗ ಕೊಪ್ಪಳ ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ಗದಗ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಸೊ ಈ ರೀತಿಯ ಆ ಕಡೆ ಒಂದು ಜಿಲ್ಲೆಗಳಿಗೆ ನಾವು ಆದಷ್ಟು ಹಣವನ್ನ ಹೆಚ್ಚು ಜಮಾ ಮಾಡಿದೀವಿ ಅಂತ ಮಾಹಿತಿಯನ್ನ ಕೊಟ್ಟರು. ಬಟ್ ಇಲ್ಲಿ ನೋಡಿದ್ರೆ ಆ ಸೈಡ್ ಮಹಿಳೆಯರೇ ನಮ್ಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದ್ರ ನಡುವೆ ಬಿಜೆಪಿ ಸರ್ಕಾರ ಕೂಡ ಹೇಳಿತ್ತು, ನೀವು ಅಬ್ಸರ್ವ್ ಮಾಡಿದ್ರಿ, ಈ ಒಂದು ವಾರ ಕಳೆದ ನಂತರ ಎಲ್ಲ ಮಹಿಳೆಯರ ಖಾತೆಗಳಿಗೂ ಕೂಡ ಇಲ್ಲಿ ಹಣ ಜಮಾ ಆಗಲಿಲ್ಲ ಅಂತ ಅಂದ್ರೆ ನಾವು ಖಂಡಿತವಾಗ್ಲೂ ಕೂಡ ಸ್ಟ್ರೈಕ್ ಮಾಡ್ತೀವಿ ಅಂತ ಕೂಡ ಬಿಜೆಪಿ ಸರ್ಕಾರದ ಕಡೆಯಿಂದ ಎಲ್ಲ ಮಾತುಕತೆ ಕೂಡ ನಡೆದಿತ್ತು. ಸೊ ಎಲ್ಲರೂ ಕೂಡ ನ್ಯೂಸ್ ಚಾನಲ್ ಅನ್ನ ನೋಡಿದ್ರೆ ಅಲ್ಲಿ ಅಬ್ಸರ್ವ್ ಮಾಡಿರ್ತೀರಾ. ಬಟ್ ಇವಾಗ ಸೋಮವಾರದಿಂದ ಶನಿವಾರದೊಳಗೆ ನಾವು ಜಮಾ ಮಾಡ್ತೀವಿ ಅಂತ ಏನು ಹೇಳಿದ್ರು ಅಲ್ವಾ, ಸೊ ಇಲ್ಲಿ ಜಮಾನೇ ಆಗಿಲ್ಲ. ಆಲ್ಮೋಸ್ಟ್ ಏನೊಂದು 50-60% ಮಹಿಳೆಯರಿಗೆ ಆಗಿರ್ಬೋದು ಅಷ್ಟೇ. ಇವಾಗ ಎಷ್ಟು ಪರ್ಸೆಂಟ್ ಜಮಾ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಬಂದಿಲ್ಲ ಇನ್ನೂ ಕೂಡ. ಇಲ್ಲಿ ಬಳ್ಳಾರಿ, ಕೊಪ್ಪಳ ಮತ್ತೆ ಬೆಳಗಾವಿ ಜಿಲ್ಲೆಗಳಲ್ಲಿ TV9 ಅಲ್ಲಿ ನೀವು ನ್ಯೂಸ್ ನೋಡಿದ್ರೆ ಗೊತ್ತಾಗುತ್ತೆ, ಮಹಿಳೆಯರು ಸ್ವತಃ ಅವರೇನೆ ಕಂಪ್ಲೇಂಟ್ ಅನ್ನ ಮಾಡ್ತಿರುವಂತದ್ದು. ಮನೆಗಳಲ್ಲಿ ನಾವು ಹಣವನ್ನ ಕೇಳಿದ್ರೆ ನಮಗೆ ಬೈತಾರೆ, ಅದರ ನಡುವೆ ನಮಗೆ ಇರುವಂತಹ ಕಮಿಟ್ಮೆಂಟ್ಗಳು ಕೂಡ ಯಾವುದಕ್ಕೂ ಯೂಸ್ ಆಗ್ತಾ ಇಲ್ಲ. ಪ್ರತಿಯೊಂದು ವಸ್ತುಗಳ ಬೆಲೆ ಆಗಿರ್ಬೋದು ತುಂಬಾನೇ ಜಾಸ್ತಿ ಮಾಡಿದ್ದಾರೆ. ಮೊದಲೆಲ್ಲ 40-45 ರೂಪಾಯಿ ಇದ್ದಂತಹ ಬೆಲೆ ಇವಾಗ 70-75 ರೂಪಾಯಿ ಆಗಿದೆ. ಸೊ ನಾವು ಜೀವನ ಮಾಡೋದು ಹೇಗೆ? ಅಟ್ಲೀಸ್ಟ್ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕೊಡ್ಲಿಲ್ಲ ಅಂತ ಅಂದ್ರೆ ಆದಷ್ಟು ಎಲ್ಲಾ ಒಂದು ವಸ್ತುಗಳ ಬೆಲೆಗಳನ್ನ ಕಡಿಮೆ ಮಾಡಿದ್ರೆ ಅಲ್ಲಾದ್ರೂ ಒಂದು ಉಪಯೋಗ ಆಗುತ್ತೆ. ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಣವನ್ನ ಕೊಡ್ತೀವಿ ಅಂತ ಕೂಡ ಹೇಳ್ತಾರೆ. ಇದರ ನಡುವೆ ಬೆಲೆಗಳನ್ನು ಕೂಡ ಎಲ್ಲದರದ್ದು ಜಾಸ್ತಿ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಹಣ ಕೂಡ ಪ್ರತಿ ತಿಂಗಳು ಜಮಾ ಆಗ್ತಾ ಇಲ್ಲ. ಸೊ ನಾವು ಹೇಗೆ ಜೀವನ ಮಾಡಬೇಕು? ಸೊ ಮನೆ ಸಂಸಾರ ಅಂತ ಅಂದ್ರೆ ಎಷ್ಟೆಲ್ಲ ಖರ್ಚಿರುತ್ತೆ. ಸೊ ಇವರಿಗೆ ಅರ್ಥನೇ ಆಗೋದಿಲ್ವಾ? 3-4 ತಿಂಗಳಿಂದ ನಮ್ಮ ಖಾತೆಗಳಿಗೆ ಹಣ ಜಮಾ ಆಗಿಲ್ಲ ಅಂತ ಮಹಿಳೆಯರು ತುಂಬಾನೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕೆಲವೊಂದು ಮಹಿಳೆಯರಿಗೆ ಏನಾಗಿದೆ ಅಂತಂದ್ರೆ ಈ ಸರ್ಕಾರದ ಕಡೆಯಿಂದ ಈ ಒಂದು ಹಣನ ಕೊಡೋದೇ ಬೇಡ, ಆದಷ್ಟು ಬೆಲೆಗಳನ್ನ ಕಡಿಮೆ ಮಾಡಿದ್ರೆ ಸೊ ನಮಗೆ ಅಲ್ಲೇನೆ ಉಪಕಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ಕೆಲವಷ್ಟು ಮಹಿಳೆಯರು ಏನ್ ಹೇಳ್ತಾ ಇದ್ದಾರೆ, ಏನೋ ಕೊಡ್ತಿದ್ದಾರೆ 2,000 ರೂಪಾಯಿ, ಇದರಿಂದ ನಮ್ಮ ಸಂಸಾರದಲ್ಲಿ ಅಲ್ಪ ಸ್ವಲ್ಪ ಉಪಯೋಗ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಈ ಉಪಯೋಗ
ಏನೋ ಆಗ್ತಾ ಇತ್ತು. ಬಟ್ ಇವಾಗ ಹಣ ಜಮಾ ಮಾಡದೇ ಇರೋ ಕಾರಣಕ್ಕಾಗಿ 6,000ರಿಂದ 8,000 ಹಣ ಅಂತಂದರೆ 3-4 ತಿಂಗಳ ಹಣ ಇನ್ನೂ ಕೂಡ ನಮಗೆ ಜಮಾ ಆಗಿಲ್ಲ. ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿದವರು ಕರೆಕ್ಟಾಗಿ ಕೊಡಬೇಕು. ಇಲ್ಲ ಅಂತ ಅಂದರೆ ಸುಮ್ಮನೆ ಹಾಕ್ಬಿಡ್ಬೇಕು. ಸೊ ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ? ಇದರ ನಡುವೆ ಮಧ್ಯದಲ್ಲಿ ಏನು ಮಾಡ್ತಾ ಇದ್ದಾರೆ, ಎಲ್ಲಾದರೂ ಒಂದು ಬೆಲೆಯನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಸೊ ತುಂಬ ಅಂದರೆ ತುಂಬಾ ಕಂಪ್ಲೇಂಟ್ಗಳು ಇಲ್ಲಿ ಬರ್ತಾ ಇದೆ. ಸೊ ಸರ್ಕಾರ ಏನು ಮಾಡುತ್ತೆ ಅಂತ ನಾವು ಕೂಡ ಕಾದು ನೋಡಬೇಕಾಗಿದೆ. ಇದರ ನಡುವೆ ಯಾರೆಲ್ಲ 24ನೇ ಕಂತಿನ ಹಣವನ್ನು ಜಮಾ ಆಗಿದೆ ನಿಮ್ಮ ಖಾತೆಗಳಿಗೆ, ಸೊ ಅಂಥವ್ರು ಮಿಸ್ ಮಾಡದೆ ಕಮೆಂಟನ್ನು ಮಾಡಿ. ಇದ್ರ ಜೊತೆಗೆ ಯಾರೆಲ್ಲ ಇನ್ನೂ ಕೂಡ ರಿಸೀವ್ ಮಾಡ್ಕೊಂಡಿಲ್ಲ ಈ ಒಂದು 24ನೇ ಕಂತಿನ ಹಣವನ್ನು, ಸೊ ಅವರು ಕೂಡ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಕಮೆಂಟಿಂದ ಬೇರೆ ಒಂದು ಫಲಾನುಭವಿಗಳಿಗೂ ಕೂಡ ತುಂಬಾ ಉಪಕಾರ ಆಗುತ್ತೆ. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬಾಯ್ ಬಾಯ್.